ನೋಡಿ, ಕೆಮ್ಮಿದ್ದಾಗ ಎಣ್ಣೆ ಪದಾರ್ಥಗಳನ್ನ ಏನು ತಿನ್ನಬಾರದು. ಸರಿ, ಈ ಮಾತ್ರೆನ 6 ಭಾಗ ಮಾಡಿಬಿಟ್ಟು ಬೆಳಗ್ಗೆ ನಾಷ್ಟ ಆದ್ಮೇಲೆ 2, ಊಟ ಆದ್ಮೇಲೆ 2, ರಾತ್ರಿ ಊಟ ಆದ್ಮೇಲೆ 2 ತಪ್ಪದೆ ತಗೋಬೇಕು. ಅಯ್ಯೋ, 6 ಭಾಗ ಮಾಡ್ಬೇಕಾ? ಯಾರ್ ಡಾಕ್ಟರ್ ಹಾಗೆಲ್ಲ ಮಾಡ್ತಾರೆ? ಡಾಕ್ಟರ್ ನಾನಾ ನೀನಾ? ಹೇಳ್ದಷ್ಟು ಮಾಡ್ಬೇಕು. ಸರಿ. ಅಕ್ಕ, ಏಯ್, ಡಾಕ್ಟರ್ ನಾನು. ಅಯ್ಯೋ, ನಿಜವಾದ ಡಾಕ್ಟರ್ ಬರ್ತಿದಾರಕ್ಕ. ನಿಜವಾದ ಡಾಕ್ಟ್ರಾ? ಹ್ಞೂ ಅಕ್ಕ, ರಾಮಣ್ಣ ಬರ್ತಾ ಇದ್ದಾರೆ. ಅಯ್ಯಯ್ಯೋ, ರಾಮ್ ಈ ಕಡೆನೆ ಬರ್ತಿದ್ದಾನೆ. ನಂಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾಯಿ ಆಟಕ್ಕಿಲ್ಲಪ್ಪ. ಏ ರಾಣಿ, ಅಯ್ಯೋ ನನ್ನ ಒಬ್ಳೇನೆ ಸಿಕ್ಕಾಕ್ಸೋದ್ಲು. ಅಯ್ಯೋ, ಇಲ್ಲಂತೂ ಸಿಗಾಕೊಂಡೇ ಬಿಡ್ತೀನಿ. ಶೋರ್ ಅಪ್ಡೇಟ್ ಮಾಡಿ. ಯಾರೋ ನನ್ನ ಬ್ಯಾಗ್ ಓಪನ್ ಮಾಡಿದಾರಲ್ಲ. ಸೆಥೋಸ್ಕೋಪ್ ಇಲ್ವಲ್ಲ. ಕೋರ್ಟು ಇಲ್ವಲ್ಲ. ಏನೇ ಇದು? ಅದು ರಾಮ್, ಇದನ್ನ ಒಂದ್ಸಲ ಹಾಕೋಬೇಕು ಅನ್ನೋ ಆಸೆ ಇತ್ತು, ಅದಕ್ಕೆ. ಹಾಗಂತ ಹಾಕೋಬಿಟ್ಟಿಯಾ? ಛೀ, ಬರೀ ಬೈಸ್ಕೊಳೋ ಕೆಲಸನೇ ಮಾಡೋದ ನೀನು? ಚಿಲ್ಲ ರಾಮ್, ಅದು. ಏಯ್, ನಾನ್ ಥಿಂಗ್ಸ್ ನ ಮುಟ್ಬೇಡ, ಇರಿಟೇಟ್ ಆಗತ್ತೆ ನಂಗೆ ಅಂತ ಎಷ್ಟು ಸಲ ಹೇಳ್ಬೇಕು ನಿನಗೆ? ರಿಮೂವ್ ಮಾಡೋದನ್ನ ರಿಮೂವ್ ಮಾಡು ಅಂದೆ. ಇದನ್ನ ಹಾಕೋಬೇಡ ರಾಮ್, ನೀಟಾಗಿ ಇಸ್ತ್ರಿ ಮಾಡ್ಕೊಡ್ತೇನೆ. ನಿನ್ ಹೆಲ್ಪ್ ಕೇಳಿದ್ನ ನಾನು. ದಿಸ್ ಇಸ್ ದ ಲಾಸ್ಟ್ ಟೈಮ್. ಇನ್ನೊಂದು ಸಲಿ ನನ್ನ ವಸ್ತುಗಳನ್ನ ಮುಟ್ಟಿದ್ರೆ ಚೆನ್ನಾಗಿರಲ್ಲ. ಛೇ, ರಾಮ್ಗೆ ಇವತ್ತು ಬೇಜಾರು ಮಾಡ್ಬಿಟ್ಟೆ. ನನ್ನ ಹೆಜ್ಜೆ ನಮಸ್ಕಾರ ಶುರು ಮಾಡ್ತೇನೆ. ಹಲೋ ವೆಂಕಟ, ಹೇಳ. ಇವತ್ತು ತುಂಬಾ ಬಿಸಿಲಿದೆ. ಬಿಸಿಲಲ್ಲಿ ಹೆಜ್ಜೆ ನಮಸ್ಕಾರ ಮಾಡಿದ್ರೆ ತಲೆ ಸುತ್ತುತ್ತೆ. ಇವತ್ತು ಬೇಡ ಅತ್ತೆ, ಮತ್ತಿನ್ ಯಾವತ್ತಾದ್ರೂ ಮಾಡಿ. ಹಣ್ಣು ನಮಸ್ಕಾರ ತುಂಬಾ ಹೆಚ್ಚಾಯ್ತು. ಅಯ್ಯೋ, 11 ಸುತ್ತು ಏನ್ ಮಹಾ. ಕಾವ್ಯ, ನಾನ್ ಚಿಕ್ಕೋಳಿದ್ದಾಗ 50, 101 ಹಾಕ್ತಿದ್ದೆ. ಮತ್ತೆ ಈ ಬಿಸಿಲು ನಾನ್ ನೋಡ್ದಿರೋ ನೀನ್ ಒಳ್ಳೆ. ಹಾಗಲ್ಲ ಅತ್ತೆ,
ವಾತಾವರಣ ತಂಪಾಗಿದ್ದಾಗ ಮಾಡ್ಬೋದಲ್ವಾ? ಸುಮ್ಮನೆ ಯಾಕೆ ಸ್ಟ್ರೆಸ್ ಮಾಡ್ಕೋತೀರಾ? ನನ್ನ ಮಾತು ಕೇಳಿ ಅತ್ತೆ. ಕಾವ್ಯ, ನನ್ಗೇನು ಆಗಲ್ಲ, ನೀನೇನು ಯೋಚನೆ ಮಾಡಬೇಡ. ನೋಡ್ದ್ಯಾ ಪಂಚಮಿ, ನಿಮ್ಮ ಅತ್ತಿಗೆಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ ಅಂತ. ಅತ್ತೆ ಬಿಸಿಲ ನಡೆದ್ರೆ ಎಲ್ಲಿ ಕರ್ಗೋಗ್ತಾಳಂತ ಭಯ. ಏನೋ ಗೊತ್ತಿಲ್ಲ ಕಾವ್ಯ, ಇದಕ್ಕಿದಂಗೆ ತಲೆ ಸುತ್ತ ಬಂದ್ಬಿಡ್ತು. ತಲೆಲ್ಲ ದಿಮ್ಮ ಅಂತಿದೆ, ಕಣ್ಣೆಲ್ಲ ಮಂಜು ಆಗ್ತಿದೆ. ನಾನ್ ನಿಮ್ಗೆ ಹೇಳ್ದೆ ಇವತ್ ಬಿಸಿಲು ತುಂಬಾ ಇದೆ, ಇವತ್ ಬೇಡ, ಬೇರೆ ದಿನ ಮಾಡಿ ಅಂತ. ನೀವ್ ನನ್ ಮಾತೇ ಕೇಳಲಿಲ್ಲ. ಅತ್ತೆ ನಿಲ್ಲಿಸ್ಬಿಡಿ ಅತ್ತೆ, ಬೇರೆ ದಿನ ಮಾಡಿ. ಹಾಗೆಲ್ಲ ಆಗಲ್ಲ ಕಾವ್ಯ. ಹರಕೆ ಒಂದ್ಸಲ ಶುರು ಮಾಡಿದ್ಮೇಲೆ ಅರ್ಧಕ್ಕೆ ನಿಲ್ಲಿಸ್ಬಾರ್ದು, ಒಳ್ಳೇದಾಗಲ್ಲ. ನಾನು ಮುಂದುವರಿಸ್ತೇನೆ, ಏನು ಆಗಲ್ಲ. ಬೇಡ ಅತ್ತೆ. ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಕಣ್ಬಿಡಮ್ಮ, ಅಮ್ಮಂಗೆ ಏನಾಯ್ತು? ಅಮ್ಮ 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 ಏನಾಯ್ತಮ್ಮ? ಅಮ್ಮ ಅಮ್ಮ ನಿಂಗೇನು ಆಗಲ್ಲಮ್ಮ. ಅಮ್ಮ ಧೈರ್ಯವಾಗಿರಮ್ಮ. ಅಮ್ಮ ಕಣ್ಬಿಟ್ಟು ನೋಡಮ್ಮ. ಅಮ್ಮ 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 ಕಣ್ಬಿಟ್ಟು ನೋಡಮ್ಮ, ಹೊಸ ನೀರು ಕುಡಿ. ಅಮ್ಮ ಏನಾಯ್ತು? ಕಲ್ಯಾಣಿ ಅಮ್ಮ, ಏನಾಯ್ತು? ಅತ್ತೆ ಬೇಡ ಅತ್ತೆ, ನನ್ ಮಾತ್ ಕೇಳಿ, ಇಲ್ಲಿಗೆ ನಿಲ್ಲಿಸ್ಬಿಡಿ, ರಿಸ್ಕ್ ತಗೋಬೇಡಿ ಅತ್ತೆ. ಹೂ ಕಣಮ್ಮ, ಸಿಕ್ಕಾಪಟ್ಟೆ ಬಿಸಿಲದೆ, ಬೇಡಮ್ಮ. ಕೊಡು ಮಾದೇವ, ಶುರು ಮಾಡಿದ ಹರಕೆನ ಅರ್ಧದಲ್ಲೇ ನಿಲ್ಲಿಸ್ಬಾರ್ದು, ಒಳ್ಳೇದಾಗಲ್ಲ. ಹೇಗಾದ್ರೂ ಮಾಡಿ ಹರಕೆ ಪೂರ್ತಿ ಮಾಡ್ಲೇಬೇಕು. ಅಮ್ಮ ನನ್ ಮಾತು ಕೇಳಮ್ಮ, ಬೇಡ ಕಣಮ್ಮ, ನಿನ್ ಬದಲು ನಾನ್ ಮಾಡ್ತೀನಿ ಬಿಡು. ನಾನ್ ಮಾಡ್ತೀನಿ ಅತ್ತೆ, ನಿಮ್ ಪರವಾಗಿ ನಾನ್ ಹೆಜ್ಜೆ ನಮಸ್ಕಾರ ಮುಂದುವರಿಸ್ತೀನಿ.
ಪುರೋಹಿತ್ರೆ, ಅತ್ತೆ ಪರವಾಗಿ ನಾನು ಹೆಜ್ಜೆ ನಮಸ್ಕಾರ ಮುಂದುವರಿಸ್ಬೋದಲ್ವಾ? ಖಂಡಿತ ಮುಂದುವರ್ಸ್ಬೋದಮ್ಮ. ಇದು ಮಹಾದೇವನ ಮದುವೆಗೆ ಹೊತ್ತಂತ ಹರಕೆ, ನೀನು ಖಂಡಿತ ಮುಂದುವರ್ಸ್ಬೋದು. ನೀ ಈ ಹರಕೆ ಪೂರ್ತಿ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ. ಹಾಗಾದ್ರೆ ನಾನೇ ಪೂರ್ತಿ ಮಾಡ್ತೀನಿ ಪುರೋಹಿತ್ರೆ. ಮತ್ತೆ ನೀವ್ ಆ ಕಟ್ಟೆ ನೆರಳಲ್ಲಿ ಕೂತು ರೆಸ್ಟ್ ಮಾಡ್ತೀರಿ, ನಾನೇ ಮುಂದುವರಿಸ್ತೀನಿ, ಸರಿನಾ? ಸರಿನಾ ಅತ್ತೆ? ಮಾದೇವ, ಕಾವ್ಯನಂತ ಸೊಸೆನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದೆ ಕಣೋ. ವಿದ್ಯೆ ಸಂಸ್ಕಾರ ಎರಡೂ ಇರೋಂಥ ಹುಡುಗಿ. ಇತ್ತೀಚೆಗೆ ಅಂತೂ ಅವಳು ಒಂದೊಂದು ನಡೆನೂ ಒಂದೊಂದು ನಿರ್ಧಾರನೂ ನನ್ನ ಕಣ್ಣಲ್ಲೇ ನೀರು ತುಂಬಿಸತ್ತೆ. ನಿಜಕ್ಕೂ ಅವಳು ಬಂಗಾರ ಕಣೋ. ಅಮ್ಮ, ದಿಟ್ಟವಾಗ್ಲೂ ಹೇಳ್ತೀನಿ, ನನ್ಗಿನ್ನ ಇದನ್ನೆಲ್ಲ ನಂಬಕ್ಕೆ ಆಯ್ತಿಲ್ಲ. ಆದ್ರೆ ಒಂದಂತೂ ದಿಟ, ಇವತ್ತು ನನಗೆ ಕಾವ್ಯನ ಮೇಲೆ ಇದ್ದಿದ್ದ ಗೌರವ 2 ಪಟ್ಟು ಜಾಸ್ತಿನೇ ಆಗದೆ. ಮಾದೇವ, ಕಾವ್ಯ ಸಿಟ್ಟಿಲ್ ಬೆಳ್ದಿರೋ ಹುಡುಗಿ. ಅವಳಿಗೆ ಚಪ್ಪಲಿ ಇಲ್ದೆ ಓಡಾಡಿ ಅಭ್ಯಾಸನೇ ಇಲ್ಲ. ಇವತ್ತು ಬಿಸಿಲಿಗೆ ಪಾಪ ಅವಳ ಕಾಲ್ ಸುಡ್ತಾ ಇದೆ. ಅಮ್ಮ, ನೀವಿಲ್ಲೇ ರೀ, ನಾನು ಹಿಂಗೋಗಂಗ್. ಏ, ಎಲ್ಲಿಗೆ ಹೋಗ್ತೀಯೋ? ನಿಮ್ಗೆ ಗೊತ್ತಾಯ್ತದ ಕಣವ, ಹುಷಾರ್ ಇಲ್ಲೇ. ಹಾ,
ಓಯ್ ಏನ್ ಹಂಗ್ ಮಕ ಮಕ ನೋಡ್ತಾ ಇದ್ಯಾ? ನನಗ್ ಗೊತ್ತು ನಿನ್ಗೆ ನನ್ ಮಕ ಕಂಡ್ರೆ ಆಗಲ್ಲ ಅಂತ. ಹಂಗೆಲ್ಲ ಅವಾಗ ನಿಂತ್ಕೋಬಾರ್ದು. ಪಂಚಮಿ, ಅಲ್ಲಿ ನೋಡ್ಪುಟ್ಟ, ನಿಮ್ಮ ಅಣ್ಣನ್ಗೆ ಎಂತ ಒಳ್ಳೆ ಬುದ್ಧಿ ಬಂದಿದೆ ಅಂತ. ಇದನ್ನ ನೋಡೋದಕ್ಕೆ ನನಗೆರಡು ಕಣ್ಣು ಸಾಳ್ದು. ಇದಕ್ಕೇನಾ ಈ ನನ್ ಮಗ ಇಲ್ಲಿಂದ ಎದ್ದು ಹೋಗಿದ್ದು? ಮಾದೇವ, ಇವತ್ ನೀನ ಮೆಚ್ದೆ ಕಣ್ಲ. ನೀನು ನಿಧಾನಕ್ಕೆ ಹಾದಿಗೆ ಬರ್ತೀಯ ಅಂತ ಆಯ್ತು. ಮಗನ್ ಮೇಲೆ ಸೊಸೆ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಭಗವಂತ. ಏಯ್ ಪಂಚಮಿ, ರೇಗ್ಸ್ಬೇಡ, ತಲೆ ಮೇಲೆ ನೀರು ಸುರಿದ್ಬಿಡ್ತೀನಿ. ಹೋಗ್. ನಾನು ಅವಳ ಕಾಲು ತಣ್ಣಗಾಗ್ಲಿ ಅಂತ ನೀರು ಹುಯ್ತಾ ಇದ್ದೀನಿ. ಹೌದು, ಸುಡೋ ಬಿಸಿಲಿಂದ ಅವಳ ತಲೆನ ತಂಪು ಮಾಡೋದು ಯಾರು ಅಂತನಾ? ಹೌದಲ್ವಾ? ದಡ್ ನನ್ ಮಗನ್ಗೆ ಅದು ಒಳಿಲೇ ಇಲ್ಲ. ಇರು, ಈಗ್ಲೇನಾದ್ರು ಮಾಡ್ತೀನಿ. ಅಲ್ಲ, ನಮ್ ಪುಟ್ಟಿ ಒಳಿದ್ದು ನಿಜಾನೇ. ಬರೀ ಕಾಲ್ ತಂಪು ಮಾಡಿದ್ರೆ ಏನ್ ಸಾಧನೆ? ತಲೆ ಸುಡ್ದಂಗ್ ತಲೆನೂ ತಂಪು ಮಾಡ್ಬೇಕು. ಏನ್ ಮಾಡೋದು? ಇವತ್ತು ನಾನು ರಾಮ್ ಪಳಪಳ ಅಂತ ಹೊಳಿವರೆಗೂ ಉಚ್ತಾ ಇರ್ತೀನಿ. ಏಯ್, ಏನೇ ಮಾಡ್ತಾ ಇದ್ಯಾ? ಅತ್ತೆ, ನನ್ ರಾಮ್ ಡಾಕ್ಟ್ರು ಕೊಟ್ಟು ಒಗ್ದಿದ್ದಾರೆ, ಆದ್ರೆ ಕೊಳೆನೇ ಹೋಗಿರ್ಲಿಲ್ಲ. ಅದಕ್ಕೆ ನಾನು ನನ್ ಕಾರ ಒಗಿತಾ ಇದ್ದೆ. ನನ್ ಮಗನ್ ಬಟ್ಟೆ ಒಗೆಯೋದಕ್ಕೆ ಏನ್ ಹೊಕ್ಕಿದೆ ನಿನ್ಗೆ? ನಾನು ಅವ್ನ ಹೆಂಡತಿ ಅತ್ತೆ. ಹೆಂಡತಿ ಸಾಕ್ ನಿಲ್ಸ ನೀನ್ ಓವರ್ ಆಕ್ಟಿಂಗ್. ನಿನಗೆ ಮನೇಲಿ ಜಾಸ್ತಿ ದಿನ ಉಳಿಗಾಲ ಇಲ್ಲ ಕಣೆ. ಆದಷ್ಟು ಬೇಗ ಗಂಟು ಮೂಟೆ ಕಟ್ಟೋ ಕಾಲ ಬರುತ್ತೆ. ಸಾಧ್ಯನೇ ಇಲ್ಲ. ನಾನು ನನ್ ಗಂಡನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನ್ ಗಂಡನ್ ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ಮತ್ತೇನ್ ಮಿಕ ಮಿಕ ಅಂತ ನೋಡ್ತಾ ಇದೀಯಾ? ಮುಂದುವರ್ಸು. ನಂಗೆ ನಿನ್ ಸಹಾಯ ಬೇಕಿಲ್ಲ. ನನಗೂ ನೀನ್ ಸಹಾಯ ಮಾಡೋ ಉದ್ದೇಶ ಏನಿಲ್ಲ. ಮತ್ತೇನು, ಬಾಳೆ ಎಲೆನ ಆಟ ಆಡೋದಕ್ಕೆ ಹಿಡ್ದಿದ್ಯಾ? ಇಲ್ಲ, ನಿನ್ನ ನೋಡಿ ನಮ್ ಸೂರ್ಯಂಗೆ ಕಣ್ಣು ಹೋಗ್ಬಾರ್ದಲ್ವಾ? ಪಾಪ ಅವ್ನು ಕಷ್ಟಪಟ್ಟು ಇಡೀ ಲೋಕನೇ ಬೆಳಗ್ತಾವನೆ.
ಅವನ್ ಕಣ್ಣು ಹೋದ್ರೆ ಇಡೀ ಲೋಕಕ್ಕೆ ಕಷ್ಟ ಅಲ್ವೇ? ಅದಕ್ಕೆ ನಾನೊಂಥರ ಲೋಕ ಕಲ್ಯಾಣ ಕೆಲಸ ಮಾಡ್ತಾ ಇದ್ದೀನಿ. ನನಗ್ ಟಾಂಗ್ ಕೊಡದೆ ಇದ್ರೆ ನಿನಗ್ ತಿಂದಿದ್ದಾನೆ ಅರ್ಗೋದಿಲ್ಲ ಅಲ್ವಾ? ನಿನಗೂ ಮಕಾನ ಕುಂಬಳಕಾಯಿ ತರ ಮಡಿಕೊಂಡಿಲ್ಲ ಅಂದ್ರೆ ಆಗದೇ ಇಲ್ವಾ? ಈಗೇನು ಜಗಳ ಆಡ್ಬೇಕಾ? ನನ್ಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನಾನೇನ್ ಇದನ್ನೆಲ್ಲ ನಿನ್ ಸಲುವಾಗಿ ಮಾಡ್ತಿಲ್ಲ, ನಮ್ಮ ಅಮ್ಮನ ಸಲುವಾಗಿ ಮಾಡ್ತಾ ಇದೀನಿ. ನಿನ್ ಜೊತೆ ಜಗಳ ಆಡ್ಬೇಕು ಅನ್ನೋ ಉದ್ದೇಶ ನನಗೂ ಇಲ್ಲ. ಏನೋ ಪಾಪ ಕಷ್ಟ ಪಡ್ತಿದ್ಯಾ, ನಂದು ಒಂದ್ ಸಹಾಯ ಇರ್ಲಿ ಅಂತ ಮಾಡ್ತಾ ಇದೀನಿ ಅಷ್ಟೇ. ಏನ್ ಹಂಗ್ ನೋಡ್ತಾ ಇದೀಯಾ? ಅಪರೂಪಕ್ಕೆ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಮುಖ ಸಿಂಡ್ರಿಸ್ಕಳ್ದೆ ಮುಂದುವರ್ಸು. ಹಾ, ಪಂಚಮಿ, ನೋಡ್ದ್ಯಾ ನಿಮ್ಮ ಅಣ್ಣನ್ನ? ಹೆಂಡತಿಗೆ ಬಿಸಿಲು ತಾಗ್ಬಾರ್ದು ಅಂತ ಬಾಳೆ ಎಲೆ ತಂದಿದ್ದಾನೆ. ಈ ಅರ್ಕೆಯಿಂದ ಎಂತ ಒಳ್ಳೆ ದೃಶ್ಯ ನೋಡಂಗಾಯ್ತು. ಇವರಿಬ್ರನ್ನ ಒಂದ್ ಮಾಡ್ಬೇಕು ಅಂತಾನೆ ಆ ಭಗವಂತ ಇಲ್ಲಿ ಕರ್ಸ್ಕೊಂಡ ಅಂತ ಅನ್ಸತ್ತೆ.